ಅಲ್ಲ, ಒಂದು ವಿಷ್ಣುವರ್ಧನ್ ಅಂತ ನಟ ಒಬ್ಬ ನಿರ್ದೇಶಕನಿಗೆ ಸಿಗೋದು ಭಾಳ ಭಾಳ ಅಪರೂಪ. ಏಕೆಂದರೆ ಯಾವುದೇ ವಿಚಾರನ ಡೈರೆಕ್ಟ್ರು ತಗೊಂಡೋಗಿ ವಿಷ್ಣುವರ್ಧನ್ ಹತ್ರ ಹೇಳಿದ್ರೆ ಡೈರೆಕ್ಟ್ರಿಗೆ ಏನು ಇಷ್ಟನೋ ಅದನ್ನು ಮಾಡ್ತಿದ್ರೆ ವಿನ ಅವರ ಇದನ್ನು ಯಾವತ್ತೂ ಮೂಗು ತೂರಿಸಿದವರಲ್ಲ ವಿಷ್ಣುವರ್ಧನ್. ಹಲವಾರು ಪ್ರಸಂಗಗಳಲ್ಲಿ ಬಂಧನ ಮಾಡೋಕ್ಕೆ ವಿಷ್ಣುವರ್ಧನ್ಗೆ ಇಷ್ಟನೇ ಇರಲಿಲ್ಲ. ಎಲ್ಲೋ ನನ್ನ ಸಾಹಸ ಸಿಂಹ ಅಂತ ಫೈಟಿಂಗಿಗೆ ಇಟ್ಬಿಟ್ಟಿದ್ದಾರೆ, ಕರಾಟೆ ಅದೆಲ್ಲ, ನೀನೆಲ್ಲೋ ಡಾಕ್ಟ್ರ್ ಪಾರ್ಟ್ ಮಾಡಿಸ್ತಾ ಇದೆಯಾ, ನೋಡ್ಕೋ ಕೈ ಹೂ ಬೇರೆ ಕೊಟ್ಬಿಟ್ಟು ಅಂತ. ಇಲ್ಲಪ್ಪ ನೀನು ಮಾಡು. ಯಾಕೆಂದರೆ ಒಂದು ಇವತ್ತವರೆಗೂ ನನ್ನ ಹತ್ರ ವಿಷ್ಣುವರ್ಧನ್ ಫುಲ್ ಸ್ಕ್ರಿಪ್ಟ್ ರೀಡಿಂಗೇ ಕೇಳಿಲ್ಲ. ಒಂದೇ ಲೈನ್ ಹೇಳ್ತಾ ಇದ್ದೆ ನಾನು, ಒಂದೇ ಲೈನ್ ಅಂದರೆ ನೀವು ಮಾಡ್ತೀಯ ಬಿಡು ಅಂತ. ಬಟ್ ಆದರೂ ನಾನು ಫೋರ್ಸ್ ಮಾಡ್ತಿದ್ದೆ, ಇಲ್ಲ ಒಂದು ಸರಿ ಕೇಳ್ಬಿಟ್ಟು ಎಲ್ಲಿ ಏನು ಕರೆಕ್ಷನ್ ಇದೆ ಅದು ಬರೀ ನಮ್ಮ ಒಂದು ಮೂಗಿ ನೇರಕ್ಕೆ ಮಾಡಿರ್ತೀವಿ, ನೀನು ಆ್ಯಸ್ ಎ ಆ್ಯಕ್ಟರ್ ಏನು ಅಂತ ಫೋರ್ಸ್ ಮಾಡಿ ಕೇಳಿಸಿ ಡಿಸ್ಕಸ್ ಮಾಡ್ತಾಯಿದ್ವಿ. ಬಂಧನ ಮಾಡೋದಕ್ಕೆ ಒಪ್ಪೇ ಇರಲಿಲ್ಲ. ನನಗಿದು ಸೂಟ್ ಆಗಲ್ಲ ಅಂತ ಕಾಣುತ್ತೆ, ನೀನು ಲಾಸ್ ಮಾಡ್ಕೊಂಬಿಡ್ತೀನಿ ಅಂತ. ನಾನು ಹೇಳಿದೆ, ಲಾಸ್ ಮಾಡಿಕೊಂಡ್ರೆ ಪರವಾಗಿಲ್ಲ, ನಾನು ಅಲ್ಲಿ ಹಿಂದಿ ಪಿಕ್ಚರಲ್ಲಿ ದುಡಿತಾ ಇದ್ದೀನಿ, ಅದು ತಂದು ಇಲ್ಲಿಗೆ ಹಾಕ್ತೀನಿ ಅಂತ ಹೇಳಿದೆ. ಬಟ್ ಫಸ್ಟ್ ಡೇ ಶೂಟಿಂಗಲ್ಲೇ ಸುಹಾಸಿನಿನೂ ವಿಷ್ಣುವರ್ಧನ್ದು ಅಶೋಕ ಹೋಟ್ಲಲ್ಲಿ ಮುಹೂರ್ತ. ಪುಟ್ಟಣ್ಣ ಅವರು ಫಸ್ಟ್ ಶಾಟ್ ಡೈರೆಕ್ಟ್ ಮಾಡೋದು. ಯಾಕಂದ್ರೆ ನನಗೆ ಪುಟ್ಟಣ್ಣವ್ರ ಮೇಲೆ ಭಾಳ ಒಂದು ಗೌರವ ಇತ್ತು. ಆಮೇಲೆ ವಿಷ್ಣುವರ್ಧನ್ನ ತಂದವರು. ಆಮೇಲೆ ಕನ್ನಡ ಚಿತ್ರರಂಗಕ್ಕೆ ಒಂದು ಡೈರೆಕ್ಟರ್ ಅಂದರೆ ಏನು, ಡೈರೆಕ್ಟರ್ ಅಂದರೆ ಗಂಡು ಅಂತ ತೋರಿಸಿದ್ದು ಪುಟ್ಟಣ್ಣವರು. ಯಾಕಂದ್ರೆ ಅಲ್ಲಿವರೆಗೂ ಡೈರೆಕ್ಟ್ರು ಬರೀ ಪಾಪ ಕಾಫಿ ಗೀಫಿ ಕುಡ್ಕೊಂಡು ಇದ್ದರು, ಯಾರೂ ಡೈರೆಕ್ಷನ್ ಕಡೆಗೆ ಅಷ್ಟು ಇದು ಕೊಟ್ಟಿರಲಿಲ್ಲ. ಆದರೆ ಒಬ್ಬ ಡೈರೆಕ್ಟ್ರು ಹಾಡು ಅಂದ್ರೇನು, ಡೈಲಾಗ್ ಅಂದ್ರೇನು, ಆ್ಯಕ್ಟಿಂಗ್ ಅಂದ್ರೇನು, ಸೆಟ್ ಅಂದ್ರೇನು, ಲೊಕೇಶನ್ ಅಂದ್ರೇನು, ಒಂದು ಸ್ಕ್ರೀನ್ ಪ್ಲೇ ಅಂದ್ರೇನು, ಡೈಲಾಗ್ಗಳೇನು ಅಂತ ತೋರಿಸ್ಕೊಟ್ಟವರು ಪುಟ್ಟಣ್ಣವರು. ಹಿಂದೆ ಮಾಡಿದ್ದಾರೆ, ಆದರೆ ಪುಟ್ಟಣ್ಣ ಅವ್ರದ್ದು ಒಂದು ಸ್ಪೆಷಾಲಿಟಿ ಇತ್ತು. ಆದ್ದರಿಂದ ಅವರನ್ನೇ ಕರೆದಿದ್ದೆ. ವಿಷ್ಣು ನನಗೆ ನೀನು ತಗೊಂಬಂದು ವಿಷ್ಣು ನನ್ನನ್ನು ಲೋನು ಅಂತಿದ್ದ, ನಾನು ಲೋ ಅಂತಲೇ ಮಾತಾಡ್ತಿದ್ವಿ. ಅಂದರೆ ಆ ಸ್ನೇಹ ಅಷ್ಟೇ. ವಿಷ್ಣುವರ್ಧನ್ಗೆ ಡೈಲಾಗ್ ಕೊಟ್ಟ ತಕ್ಷಣ ನನಗೆ ಕರೆದ್ಬಿಟ್ಟು, ಬೋಳಿ ಮಗನೇ ಪುಟ್ಟಣ್ಣ ಇದ್ದಾರೆ, ಅವ್ರ ಮುಂದೆ ನನಗೆ ಇಷ್ಟು ದೊಡ್ಡ ಡೈಲಾಗ್ ಕೊಟ್ಬಿಟ್ಟಿದ್ಯಾ ನೀನು ಅಂತ. ಇಲ್ಲಕ್ಕ ಮಾಡು, ಏನಿಲ್ಲ, ಧೈರ್ಯವಾಗಿ ಮಾಡು, ಏನಾಗಲ್ಲ, ಇದು ಸುಮ್ಮನೆ ಮುಹೂರ್ತದ ಶಾಟು, ಆದರೆ ಇನ್ನೊಂದು 4 ಶಾಟ್ ಆಮೇಲೆ ಎಕ್ಸ್ಟ್ರಾ ತೆಗೆಯೋಣ, ವರಿ ಮಾಡಬೇಡ ಅಂತ. ಅದರಲ್ಲಿ ಇನ್ನೊಂದು ಏನು ಮಧ್ಯ ಅಂದರೆ ಸುಹಾಸಿನಿ ವಿಷ್ಣುವರ್ಧನ್ಗೆ ಕಪಾಲ ಕೊಡಿಯೋದು. ಅಂದರೆ ಆ ಭ್ರಮೆಯಿಂದ ಹೊರಗಡೆ ಬರೋಕ್ಕೆ ಶಾಟು, ಇದೇ ಮುಹೂರ್ತದ ಶಾಟು. ಪುಟ್ಟಣ್ಣ ಬಂದುಬಿಟ್ಟಿದ್ದಾರೆ, ಮೇಕಪ್ ಎಲ್ಲ ರೆಡಿ ಆಗಿಬಿಟ್ಟಿದೆ, ಧೈರ್ಯನೇ ಮಾಡ್ತಾಯಿಲ್ಲ ವಿಷ್ಣು. ಆ ಸುಹಾಸಿನಿಗೆ ನಾನು ಹೇಳಿದ ತಕ್ಷಣ ವಿಷ್ಣುವರ್ಧನಿಗೆ ಕಪಾಳ ಕೊಡಿಯೋದಿದೆ ಶಾಟು ಅಂದ ತಕ್ಷಣ ಅವಳು ನಾನು ಮಾಡೋದಿಲ್ಲ ಅಂತ ಕೂತ್ಕೊಂಡ್ಬಿಟ್ಲು. ನನಗೆ ಮುಹೂರ್ತ ಟೈಮ್ ಆಗ್ತಾಯಿದೆ, ಈ ವಿಷ್ಣು ಒಂದು ಕಡೆ ಹೀಗೆ, ಆ ಸುಹಾಸಿನಿ ಒಂದು ಕಡೆ ಹೀಗೆ, ಇವರಿಬ್ಬರು ಇನ್ಯಾವುದಾದ್ರು ಬೇರೆ ಶಾಟ್ ಮಾಡೋದಕ್ಕೆ ನಾವೇನೂ ರೆಡಿಯಾಗಿಲ್ಲ. ಯಾಕೆಂದರೆ ಒಂದು ರೆಡಿ ಆಗಬೇಕಲ್ಲ ಒಂದು ಇದಕ್ಕೆ. ಸರಿ, ಕೊನೆಗೆ ವಿಷ್ಣುಗೆ ಹೇಳಿದೆ, ನೋಡು ನಾನು ಡೈರೆಕ್ಟ್ರು, ಈಗ ನಾನು ಏನು ಹೇಳ್ತೀನಿ ಅದು ನೀನು ಮಾಡಲೇಬೇಕು, ಅದು ನೀನು ಪುಟ್ಟಣ್ಣವ್ರಿಗೆ ಕೊಡೋ ಮರ್ಯಾದೆ ಮತ್ತು ಒಬ್ಬ ಡೈರೆಕ್ಟ್ರಿಗೆ ಕೊಡೋ ಮರ್ಯಾದೆ ಅಂತ. ಸರಿ ಅಂಥೇಳಿ ಸುಹಾಸಿನಿಗೂ ಅದೇ ಹೇಳಿ, ಏನಿಲ್ಲ ಇದು ಸಿನಿಮಾ, ನೀನು ಕಪಾಳಕ್ಕೆ ಹೊಡೆಯೋದಿಲ್ಲಮ್ಮ, ಅದು ಬರೀ ಆತನಿಗೆ ಡ್ರೀಮಲ್ಲಿ ನಂದಿನಿಗೆ ಹೇಳ್ತಾ ನಾಳೆ ಹೆಚ್ಚು ಕಡಿಮೆ ಆದರೆ ಹಿಂಗೆ ಕಪಾಳಕ್ಕೆ ಹೊಡಿಬೋದು ಅಂತ ಒಂದು ಭ್ರಮೆನಲ್ಲಿ ಶಾಟು ತೆಗೆಯೋದು ಅಂತ. ಸರಿ ತೆಗೆದ್ವಿ, ಆಯಿತು. ಅಲ್ಲಿಂದ ಪ್ರತಿ ದಿವಸ ಶೂಟಿಂಗಲ್ಲಿ ಮೈಸೂರಲ್ಲಿ ಹೆಚ್ಚಾಗಿ ಶೂಟಿಂಗ್ ಮಾಡಿದ್ವಿ. ಸುಹಾಸಿನಿ ಮೊದಲು ದೂರ ಇದ್ಲು, ಬರ್ತಾ 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 ವಿಷ್ಣುನು ಸುಹಾಸಿನಿ ಎಷ್ಟರ ಮಟ್ಟಕ್ಕೆ ಅಂದರೆ ಅಷ್ಟು ಒಂದು ಇಬ್ಬರು ಆ್ಯಕ್ಟ್ರುಗಳು ಒಬ್ರಿಗೊಬ್ಬರು ಹಂಚ್ಕೊಂಡು ಸೀನ್ಗಳನ್ನ ಆ್ಯಕ್ಟ್ ಮಾಡ್ತಾ ಬಂದರು. ಇವತ್ತು ಪಿಕ್ಚರ್ನಲ್ಲಿ ನೀವು ನೋಡ್ತಾ ಇದ್ದರೆ, ಏಕೆಂದರೆ ಒಂದು ಆ್ಯಕ್ಟರು ಹೃದಯನ ತೆಗೆದು ಪಾತ್ರ ಮಾಡಿದ್ರೇ ಆ ಪರ್ಫಾರ್ಮೆನ್ಸ್ ಬರೋಕ್ಕೆ ಸಾಧ್ಯ. ಸುಮ್ಮನೆ ಆ್ಯಕ್ಟ್ ಮಾಡೋಂದ್ರೆಲ್ಲ ಆ್ಯಕ್ಟ್ ಮಾಡೋಕ್ಕಾಗಲ್ಲ.
ಎಂಥ ಲೀಲಾಜಾಲವಾಗಿ ಆ್ಯಕ್ಟ್ ಮಾಡ್ತಿದ್ದ. ನಾನು ಹೇಳಿದೆ, ನೋಡು ಈ ಪಿಕ್ಚರ್ ರಿಲೀಸ್ ಆದಮೇಲೆ ನಿನಗೆ ಆ್ಯಕ್ಷನ್ ಪಿಕ್ಚರೇ ಸಿಗಲ್ಲ ನಿನಗೆ ಅಂತ. ಕ್ಲೈಮ್ಯಾಕ್ಸ್ ಸೀನ್ನಲ್ಲಿ ಮೈಸೂರಲ್ಲಿ ಶೂಟಿಂಗು. ಒಂದು ಕೆಲಸ ಮಾಡಪ್ಪ, ಇವಾಗ ಕ್ಲೈಮ್ಯಾಕ್ಸ್ ತೆಗಿತಾ ಇದೆಯಾ, ಬಾದಾಮ್ ಹಲ್ವಾನು ಸೆಟ್ ದೋಸೆ ತರಿಸ್ಬಿಡು ಅಂತ. ಸರಿ, ರಮ್ಯಾಗೆ ನಮ್ಮ ವಿಜಯ್ ಕುಮಾರ್ ಅಂತ ಮ್ಯಾನೇಜರ್ ಇದ್ದಾರೆ, ಅವ್ರಿಗೆ ಕಳಿಸ್ಬಿಟ್ಟು ಬಾದಾಮ್ ಹಲ್ವಾ ಸೆಟ್ ದೋಸೆ ತರಿಸಿ ಅದನ್ನು ತಿಂತಾನೇ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ. ಅಂದರೆ ಒಂದು ಶೂಟಿಂಗ್ ಅನ್ನೋದು ಅಷ್ಟರ ಮಟ್ಟಕ್ಕೆ ಒಂದು ಎಷ್ಟೇ ಸುಲಭ ಇದ್ದರೂ ಎಷ್ಟೇ ಕಷ್ಟ ಇದ್ದರೂ ವಿಷ್ಣು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದ ರೀತಿಯಲ್ಲಿ ಅದಷ್ಟು ಸಂತೋಷವಾಗಿ ಸೆಟ್ಟಲ್ಲಿ ಪ್ರತಿಯೊಬ್ಬರು ಇರೋರು. ಪಿಕ್ಚರ್ ರಿಲೀಸ್ ಆಯಿತು. ಸರಿ, ಸ್ವಲ್ಪ ಎಲ್ಲೋದ್ರೂ ಬರೀ ಪ್ಲೈನಾಗಿ ಹೋದ್ರೂ ಚೆನ್ನಾಗಿಲ್ಲ, ಸ್ವಲ್ಪ ವಿಲನ್ಗಳು ಇರಲೇಬೇಕಲ್ಲ. ಖಾರದ ಪುಡಿನೆಲ್ಲ ಥಿಯೇಟ್ರ್ ಒಳಗಡೆ ಎರ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ನನಗೆ ಥಿಯೇಟ್ರ್ನವ್ರು ಹೇಳಿದ್ರು, ಸರ್ ಇದು ಏನೋ ಹೆಂಗಸರು ಬರಬಾರ್ದು ಅಂತ ಖಾರದ ಪುಡಿ ಎಸಿತಾ ಇದ್ದಾರೆ, ಟಿಕೆಟ್ ಕೌಂಟ್ರ್ನಲ್ಲಿ ಬ್ಲೇಡ್ ಹೊಡಿತಾ ಇದ್ದಾರೆ ಅಂತ. ಸರಿ, ಏನು ಒಂದು ಥಿಯೇಟ್ರ 25 ಥಿಯೇಟ್ರಲ್ಲೂ ಇದೇ ಗೋಳಾಗ್ಬಿಟ್ಟಿದೆ ಆಲ್ ಓವರ್ ಕರ್ನಾಟಕ. ಕೊನೆಗೆ ಅವತ್ತಿನ ಚೀಫ್ ಮಿನಿಸ್ಟ್ರು ಹೆಗ್ಡೆ ಅವರಿದ್ದರು, ಅವ್ರ ಹತ್ರ ಹೋಗಿ, ಜೀವರಾಜ್ ಆಳ್ವ ಅವರು ನನಗೆ ಭಾಳ ಹತ್ತಿರ ಸ್ನೇಹಿತರು, ಅವ್ರಿಗೆ ಹೇಳಿದೆ, ಸರ್ ಈ ಥರ ಒಂದು ಗಲಾಟೆಗಳು ನಡೀತಾ ಇದೆ ಥಿಯೇಟ್ರಲ್ಲಿ, ಪಿಕ್ಚರ್ ನೋಡೋಕ್ಕೆ ಬಿಡ್ತಾ ಇಲ್ಲ, ಸ್ವಲ್ಪ ಇವಾಗಲೇ ಮಾಡ್ತೀನಿ ಅಂತ ಅವರು ಕಮಿಷ್ನರಿಗೆ ಫೋನ್ ಮಾಡಿ CODನ ಹಾಕಿ ಒಂದು 25 ಜನ ಹಿಡ್ಕೊಂಬಂದು ಒಳಗಡೆ ಹಾಕಿದ್ರು. ಆವತ್ತಿಂದ ಅದು ನಿಂತೋಯ್ತು. ಮೈಸೂರಲ್ಲಿ ವಿಷ್ಣುವರ್ಧನ್ದು ದೊಡ್ಡ ಕಟೌಟ್ ಹಾಕಿದ್ವಿ, ಸೀಮೆಣ್ಣೆ ಹಾಕ್ಬಿಟ್ಟು ಬೆಂಕಿ ಹಾಕಿ ಸುಟ್ಬಿಟ್ಟಿದ್ರು ಅದನ್ನು. ನನಗೆಲ್ಲ ಮೈಸೂರಲ್ಲಿ ಫ್ಯಾನ್ಸ್ ಬಂದು ಸರ್ ಚೇಂಜ್ ಮಾಡಿಸಿ ಸರ್, ಬೇಡ ರೀ, ಅದು ಇರಬೇಕು ದೃಷ್ಟಿ ಪರಿಹಾರ, ಅದು ಹಂಗೆ ಇರಲಿ, ಸುಮ್ಮನೆ ರೀ, ಅದಿದ್ದರೆ ಪಿಕ್ಚರ್ 25 ವಾರ ಓಡುತ್ತೆ ಅಂತ ಅದನ್ನು ಹಾಗೇ ಬಿಟ್ಟಿದ್ದೆ ನಾನು. 25 ವಾರದವರೆಗೂ ಅರ್ಧ ವಿಷ್ಣುವರ್ಧನ್ ಸುಟ್ಟಿದೆ. ಬಟ್ ಏನು ಮಾಡಿದ್ರು ಆ ಪಿಕ್ಚರ್ನ ಯಾರೂ ನಿಲ್ಸೋಕ್ಕೆ ಆಗಲಿಲ್ಲ. 25 ಸೆಂಟ್ರಲ್ಲಿ 25 ವಾರ. ಕನ್ನಡ ನೋಡದೇ ಇರೋರೆಲ್ಲ, ತಮಿಳ್ನವರು, ಹಿಂದಿಯವರು, ತೆಲುಗುವವರೆಲ್ಲ ಬಣ್ಣ ಹಾಡು, 101 ನೆನಪು ಹಾಡು, ವಿಷ್ಣುವರ್ಧನ್ ಥರ ಶಾಲು, ಈ ಥರದ್ದೆಲ್ಲ ಶುರು ಮಾಡಿದ್ರು. ಅಂದರೆ ಒಂದು ಪಿಕ್ಚರು ಚೆನ್ನಾಗಾಗಿ ಅದರ ಕತೆಗೆ ನಾವು ಪೂರ್ಣ ಒತ್ತು ಕೊಟ್ಟು ಎಲ್ಲರೂ, ಯಾಕೆಂದರೆ ಒಬ್ಬ ಪ್ರೊಡಕ್ಷನ್ ಬಾಯಿಂದ ಹಿಡಿದು ಡೈರೆಕ್ಟ್ರ್ವರೆಗೆ ಪೂರ್ಣವಾಗಿ ತಮ್ಮ ಆತ್ಮನೇ ಅದಕ್ಕೆ ಸಮರ್ಪಣೆ ಮಾಡಿ ಚಿತ್ರ ಮಾಡಿದಾಗ ಅದಕ್ಕೆ ಆ ಸಕ್ಸಸ್ ಅನ್ನೋದು ಸಿಗ್ತದೆ. ಹೀಗೆ ವಿಷ್ಣುವರ್ಧನ್ ಬಗ್ಗೆ ಕತೆ ಹೇಳ್ತಾ ಕೂತ್ಕೊಂಡ್ರೆ ನಾನು ಇನ್ನು 2 ದಿವಸ ಆದರೂ ನೀವು ಹೋಗೋಕ್ಕಾಗಲ್ಲ, ಅಷ್ಟು ವಿಷಯ. ನಾನು, ವಿಷ್ಣು, ಅಂಬರೀಷ 3 ಜನನೂ ಭಾಳ ಫ್ರೆಂಡ್ಸ್ ಅಂದರೆ ನಾವು ಸಿನಿಮಾದಿಂದ ಬಂದವರಲ್ಲ. ಸಿನಿಮಾಗಿಂತ ಮೊದಲೇ ಸರಸ್ವತಿಪುರಮಲ್ಲಿ ವಿಷ್ಣುವರ್ಧನ್ ಅವ್ರ ತಂದೆ ನಮ್ಮ ಚಿತ್ರದ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಅಂಬರೀಷ ಅಲ್ಲೇ ನಮ್ಮನೆ ಮುಂದೆನೇ ಇದ್ದ. ನಂದೊಂದು ಮೋಟ್ರ್ ಸೈಕಲ್ ಇತ್ತು. ನಾವು 3 ಜನನೂ ಮೋಟ್ರ್ ಸೈಕಲಲ್ಲಿ ಮೈಸೂರೆಲ್ಲ ತಿರುಗ್ತಾಯಿದ್ವಿ. ಪುಟ್ಟಣ್ಣ ಬೈತಾಯಿದ್ರು. ಆವಾಗ ನಾಗರಾವ್ ಶೂಟಿಂಗ್ ನಡೀತಾಯಿತ್ತು. ಅಲ್ಲಿಂದ ಹೇಗೆ ಅಂದರೆ ವಿಷ್ಣು ನಮ್ಮ ಫ್ರೆಂಡ್ಶಿಪ್ಪು, ನಾನು ಅಂಬರೀಷ ವಿಷ್ಣು ಅವ್ರ ಮನೆ ಇಲ್ಲಿ ಜಯನಗರದಲ್ಲಿತ್ತು. 3 ದಿವಸ ಇರ್ತಿದ್ವಿ, ಬಿಡ್ತಾನೆ ಇರಲಿಲ್ಲ. ಅವ್ರ ತಾಯಿನೂ ಅಷ್ಟೇ, ನನ್ನ ಕಂಡ್ರೆ ಪಾಪ ಅವರೆಲ್ಲ ವಿಚಾರಕ್ಕೆ ಅವ್ರ ಅಕ್ಕಂದಿರೋ ಎಲ್ಲ, ಅವ್ರ ಅಕ್ಕ ರಮಾ ಅಂತ ನಮ್ಮ ಪಿಕ್ಚರ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. 3 ದಿವಸ ಆದಮೇಲೆ ಅಂಬರೀಷನಿಗೆ ಮೈಸೂರಿಗೆ ಹೋಗಬೇಕು ಅಂತ. ಸರಿ ಹೋಗೋಣ ಅಂದ್ಬಿಟ್ಟು ವಿಷ್ಣುವರ್ಧನ್ ಕಾರಲ್ಲಿ ನಾವು ಮೈಸೂರಿಗೆ ಹೋಗೋದು. ನಮ್ಮ ಮನೇಲಿ ಊಟ ಮಾಡೋದು, ಅಲ್ಲಿಂದ ಅಂಬರೀಷ್ ಮನೇಲಿ ಊಟ ಮಾಡೋದು. ಅದಾದಮೇಲಿಂದ ಆಯ್ತಲ್ಲ ನೀವು ಮೈಸೂರಿಗೆ ಬಂದಿದ್ದು, ಬನ್ನಿ ವಾಪಸ್ ಮತ್ತೆ ನಮ್ಮನ್ನು ವಾಪಸ್ ಕರ್ಕೊಂಬರೋದು. ಹೀಗೆ ವಿಷ್ಣುವರ್ಧನ್ ಅಲ್ಲಿಗೆ ಬರೋದು, ಮತ್ತೆ ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗೋದು. ಈ ಥರ ಒಂದು ಸ್ನೇಹ ಇತ್ತು. ಬಟ್ ಯಾವತ್ತೂ ಒಂದು ವಿಷ್ಣುವರ್ಧನ್ ಪಿಕ್ಚರ್ ಬೇರೆ, ಅಂಬರೀಷ್ ಪಿಕ್ಚರ್ ಬೇರೆ ಏನು ಅಂತ ಒಂದು ಆ ಭೇದ ಭಾವ ಇರಲಿಲ್ಲ. ಮುತ್ತಿನಾರ ನೋಡ್ಬಿಟ್ಟು ಅಂಬರೀಷ ಏನು ಪಿಕ್ಚರ್ ತೆಗೆದಿಯೋ, ಪುಟ್ಟಣ್ಣ ಇದ್ದಿದ್ರೆ ಇವತ್ತು ನಿನ್ನ ಕೊಂಡಾಡ್ಬಿಡೋರು ಹಾಗೆ ಅಂತ ಒಂದು ಹತ್ಬಿಟ್ಟು ಅವನು ಪಿಕ್ಚರ್ ನೋಡ್ಬಿಟ್ಟು ಅವನು ಹೃದಯದಿಂದ ಅಷ್ಟೊರಾಗಳು ಬಂದ್ಬಿಡ್ತು ಅವನಿಗೆ. ಪಿಕ್ಚರ್ ಲಾಸ್ಟ್ ಸೀನ್ ನೋಡ್ಬಿಟ್ಟು ನಾನು ಯಾಕಂದರೆ ಅಂಬರೀಷನೂ ಒಂದು ಮಗು ಥರನೇ ಹತ್ತಿಟ್ಬಿಟ್ಟು ಆ ಪಿಕ್ಚರ್ ನೋಡ್ಬಿಟ್ಟು ಆಮೇಲೆ ರೂಮಿಗೆ ಕರ್ಕೊಂಬಂದು ನನಗೆ ವಿಷ್ಣುವರ್ಧನ್ಗೆ ಪಾರ್ಟಿ ಕೊಟ್ಟು, ಹೀಗೆ ಒಂದು
ಸಿನಿಮಾ ಆಗಬೇಕಾದ್ರೆ ಒಂದು ಅಪೂರ್ಣ ಯೂನಿಟ್ಟಲ್ಲಿ ಒಂದು ವಾತಾವರಣ ಇದೆಯಲ್ಲ, ಆ ವಾತಾವರಣಕ್ಕೇ ಅಷ್ಟು ಒಳ್ಳೆಯ ಕನ್ನಡ ಚಿತ್ರಗಳು ಬಂತು ಅಂತ ಕಾಣುತ್ತೆ ಆ ಕಾಲದಲ್ಲಿ. ಇವತ್ತು ಆ ವಾತಾವರಣ ಇಲ್ಲ. ಇವತ್ತು ಡೈರೆಕ್ಟ್ರಲ್ಲೋ ಅಲ್ಲಿ, ಹೀರೋ ಎಲ್ಲೋ ಅಲ್ಲಿ, ಒಂಥರ ಡೈರೆಕ್ಟ್ರ್ ಸೀನ್ನ ಹೀರೋ ಕಳಿಸ್ಬೇಕು, ಹೀರೋ ತಿದ್ದುಬಿಟ್ಟು ಅದನ್ನು ಡೈರೆಕ್ಟ್ರಿಗೆ ಕೊಡಬೇಕು. ಹೀಗಾಗಿ ಇವತ್ತು ಅಲ್ಲ ಅದಿತ್ತು ಅಲ್ಲ, ಪಾಪ ಡೈರೆಕ್ಟ್ರ್ ತಪ್ಪಿಲ್ಲ, ಅವ್ರಿಗೆ ಜೀವನ ನಡಿಬೇಕು, ಏನು ಮಾಡ್ತಾರೆ. ನಮಗೆ ಹಠ ಇತ್ತು. ಆಮೇಲೆ ಒಂದು ಇದನ್ನು ಗೆಲ್ಲಬೇಕು ಅನ್ನೋ ಒಂದು ಛಲ ಇರ್ತಿತ್ತು. ಆದ್ದರಿಂದ ಇವಾಗ ಪಾಪ ನಾನು ಎಷ್ಟೋ ಜನ ಡೈರೆಕ್ಟ್ರುಗಳನ್ನ ನೋಡಿದಾಗ ಏನು ಕರ್ಮ ಮಾಡಿದಾರಪ್ಪ ಇವರು. ಆಯಿತಾ, ಬಂದ್ರಾ? ಇನ್ನೊಂದು ಹೇಳ್ಬಿಡ್ತೀನಿ. ಬರ್ತೀವಿ. ಒಂದು ದಿವಸ ನಾನು ಹಂಸಲೇಖ ಇದ್ವಿ, ಕಂಪೋಸಿಷನ್ಗೆ ವಿಷ್ಣುವರ್ಧನ್ ಬಂದು ಏನು ಹಂಸಲೇಖ ಅವರೇ, ನೀವು ನನಗೊಂದು ಒಳ್ಳೆ ಹಾಡು ಮಾಡೋದೇ ಇಲ್ಲ, ನೀವು ಬರೀ ಆರ್ಗೆ ಮಾತ್ರ ಮಾಡ್ತೀರಾ, ಅಂದರೆ ರಾಜ್ಕುಮಾರ್ ಮತ್ತು ರವಿಚಂದ್ರನ್ ಮಾಡ್ತೀರಾ, ನನಗೆ ಮಾಡೋದಿಲ್ಲ ಅಂತ. ಕೊನೆಗೆ ಹಂಸಲೇಖ ಹೇಳಿದ್ರೆ, ಏನು ಸರ್, ನಾನು ಮಡಿಕೇರಿ ಸಿಪಾಯಿ ಇದ್ರದ್ದೆಲ್ಲ ಸಾಂಗ್ ಎಲ್ಲ ಎಂತೆಂಥ ಮಾಡಿಕೊಟ್ಟಿದ್ದೀನಿ, ಇವ್ರು ಹಿಂಗನ್ಬಿಟ್ರಲ್ಲ, ಒಂದು ಒಳ್ಳೆ ಹಾಡು ಮಾಡೋಣ ಸರ್ ಅಂತ ಕೂತ್ವಿ. ಆಯಿತು, 2 ದಿವಸ ಆದರೂ ಹಾಡು ಬರಲಿಲ್ಲ. ಕೊನೆಗೆ ಈ ಭೂಮಿ ಬಣ್ಣದ ಬುಗುರಿ ಹಾಡು ನಮಗೆ ಬಂತು. ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗೋಯ್ತು ಅಂದರೆ ಆ ಹಾಡು, ಸುರೇಶ್ ಮಕ್ಕಳಿಗೆ 7ನೇ ಕ್ಲಾಸಲ್ಲಿ ಒಂದು ಪಾಠದ ಹಾಡು ಆಗಬೇಕಂದ್ರೆ ಸಿನಿಮಾದಲ್ಲಿ ಅದು ಈ ಭೂಮಿ ಬಣ್ಣದ ಬುಗುರಿ. ಕೊನೆಗೆ ವಿಷ್ಣುವರ್ಧನ್, ಎಂಥ ಹಾಡೋ ಬಾಬು, ನಿಜವಾಗ್ಲೂ ನಡಿ ಹಂಸಲೇಖನ ಮನೆಗೆ ಹೋಗೋಣ ಅಂತ ನಾನು ವಿಷ್ಣುವರ್ಧನ್ ಹಂಸಲೇಖನ ಮನೆಗೆ ಹೋಗಿ ಒಂದು ಹೂ ಕೊಟ್ಟು, ಸ್ವೀಟ್ ಕೊಟ್ಟು, ಊಟ ಮಾಡಿಕೊಂಡು ಬಂದ್ವಿ. ವಿಷ್ಣುವರ್ಧನ್ ತೀರೋದಾಗ ಕರ್ನಾಟಕ ಪೂರ ಈ ಭೂಮಿ ಬಣ್ಣದ ಬುಗುರಿ ಹಾಡು ಹಾಡ್ತಾಯಿತ್ತು. ಇದು ಆ ಹಾಡಿನ ಒಂದು ಪವರು. ಆ ಪವರಲ್ಲಿ ಪರ್ಫಾರ್ಮೆನ್ಸ್ ವಿಷ್ಣುವರ್ಧನ್ದು. ಆ ಪ್ರತಿಯೊಂದು ಲೈನ್ಗೂ ತಾಯಿ ಆಗಿರ್ಬೋದು, ಗುರು ಆಗಿರ್ಬೋದು, ದೇವರಾಗಿರ್ಬೋದು, ಆ ಮಕ್ಕಳಂದ್ರೆ ಏನು, ಪ್ರತಿಯೊಂದೂ ಒಬ್ಬ ಆ್ಯಕ್ಟರ್. ನಾವು ಏನೇ ಕಲ್ಪನೆ ಮಾಡ್ಕೋಬೋದು, ಬಟ್ ಅದನ್ನು ತರೋದು ಒಂದು ಆ್ಯಕ್ಟ್ರು. ಆದ್ದರಿಂದ ಹೀಗೆ ಮಾತಾಡೋಣ ವಿಷ್ಣುವರ್ಧನ್ ವಿಚಾರ, ಒಂದು ದಿವಸ ಎಲ್ಲ ಮಾತಾಡೋಣ. ಥ್ಯಾಂಕ್ ಯು ಸರ್. ಹೇಳಿ. ಅವರು ಸೆಪ್ಟೆಂಬರ್ 18 ಅಮೃತ ಮಹೋತ್ಸವದ ನೆಪದಲ್ಲಿ ಬಂಧನ ಮತ್ತು ಮುತ್ತಿನಾರನ್ನು ರಿಲೀಸ್ ಮಾಡ್ತಿದ್ದಾರೆ. ಅವ್ರ ಪಕ್ಕದಲ್ಲಿದ್ದಾರಲ್ಲ ಅವರು ಸಿಂಹಾದ್ರಿ ಸಿಂಹ ಸೂರ್ಯವಂಶ ಎರಡನ್ನೂ ಮಾಡ್ತಿದ್ದಾರೆ. ಸರ್ ಅನೌನ್ಸ್ ಮಾಡಿದ್ವಿ ಸರ್, ಮೊರಬಿಡುಗಡೆ, ನಾನು ಬಯಸಬೇಡಿ. ಆಮೇಲೆ ನಾರಾಯಣ್ ಸರ್, ನೀವು ಗುಟ್ಟಾಗಿ ಹೇಳಿದ್ರಿ, ನಾನು ಹೇಳ್ಬಿಟ್ಟೆ ಅಲ್ಲ. ಸಿಂಹಾದ್ರಿ ಸಿಂಹ ರಿಲೀಸ್ ಮಾಡ್ತಿದ್ದಾರೆ, ಭಾಳ ಸಿದ್ಧತೆಗಳು ಮಾಡ್ತಿದ್ದಾರೆ. ಹೊಸ ಮೊದಲೇ ಎಫೆಕ್ಟ್ ಜಾಸ್ತಿ, ಇನ್ನಷ್ಟು ಎಫೆಕ್ಟ್ ಸೇರಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ. ಈಗ ಪತ್ರಿಕಾಗೋಷ್ಠಿಯನ್ನು ಅಧಿಕೃತವಾಗಿ ಈಗ ನಾವು ಮಾತಾಡ್ಕೊಂಡ್ವಿ, ನಾವು ತಿಳಿಸ್ಕೊಂಡಾಯಿತು. ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಕನ್ನಡಿಗರಿಗೆ ತಲುಪಿಸುವ, ಯಜಮಾನರ ಸೇನಾನಿಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಧ್ಯಮಗಳ ಮೂಲಕ ಮಾಡಬೇಕಾಗಿದೆ. ನೀವು ಎಂದಿನಂತೆ ಶಾಂತ ರೀತಿಯಿಂದ ಸಹಕರಿಸಬೇಕು ಅಂತ ಕೇಳಿಕೊಂಡು, ಈಗ